ಅನ್ನೋ ಒಂದು ಅವಕಾಶನೇ. ನಾವೆಲ್ಲ ಆರೋಗ್ಯದಿಂದ ಇದ್ರೆ ಪ್ರತಿ ಹಳ್ಳಿನೂ ಸುಖ ಸಮೃದ್ಧಿಯ ನೆಲೆ ಆಗುತ್ತೆ. ಬಹಳ ರುಚಿಯಾಗಿದೆ, ಎಲ್ಲರೂ ಉಪಯೋಗಿಸಬಹುದು. ನಂದಿನಿ, ನನ್ನ ಎನರ್ಜಿ ಡ್ರಿಂಕ್. ನಂದಿನಿ ಪವರ್ ಪ್ಯಾಕ್ಡ್ ಮಿಲ್ಕ್. ಈಗಾಗಲೇ ಮನೆ ಮಾತಾಗಿರುವ ಕೆಎಂಎಫ್ ನಂದಿನಿ ಹಾಲಿಗೆ ಇನ್ನೊಂದು ರೂಪವೂ ಸಿಕ್ಕಿದೆ. ರಾಜ್ಯದಲ್ಲಿ ಡಿಸೆಂಬರ್ 22ರಿಂದ ಎಮ್ಮೆ ಹಾಲು ಮಾರುಕಟ್ಟೆಯಲ್ಲಿ ಪ್ರವೇಶ ಮಾಡುತ್ತಿದೆ. ರಾಜ್ಯದಲ್ಲಿ ಎಮ್ಮೆ ಹಾಲಿಗೆ ಭಾರೀ ಬೇಡಿಕೆ ಇದೆ. ಎಮ್ಮೆ ಹಾಲು ರಾಜ್ಯದಲ್ಲಿ ಇದೇ ಮೊದಲಿನಲ್ಲ. ಕೆಲವು ವರ್ಷಗಳ ಹಿಂದೆ ಬಿಡುಗಡೆ ಮಾಡಿದ್ದರು, ಆದರೆ ಪೂರೈಕೆ ಆಗದೆ ಬಂದ್ ಮಾಡಲಾಯಿತು. ಈ ಭಾಗದ ಜನರು ಎಮ್ಮೆ ಹಾಲನ್ನು ಇಷ್ಟಪಡುತ್ತಾರೆ. ರಾಜ್ಯದಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ಎಮ್ಮೆಗಳಿವೆ. ವಿಜಯಪುರ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಎಮ್ಮೆ ಸಾಕಾಣಿಕೆ ಹೆಚ್ಚಿದೆ. ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಪ್ರತಿನಿತ್ಯ 67,000 ಲೀಟರ್ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿ 54,000 ಲೀಟರ್ ಎಮ್ಮೆ ಹಾಲು ಉತ್ಪಾದನೆಯಾಗುತ್ತಿದೆ. ಅಲ್ಲದೆ ಈ ಎರಡು ಕಡೆ ಹಸು ಮತ್ತು ಎಮ್ಮೆ ಹಾಲನ್ನು ಪ್ರತ್ಯೇಕವಾಗಿ ಡೈರಿಗಳಲ್ಲಿ ಸಂಗ್ರಹ ಮಾಡಲಾಗುತ್ತಿದೆ. ಈಗ ಈ ಹಾಲುಗಳನ್ನು ಖರೀದಿಸಿ ವಿಸ್ತರಣೆ ಮಾಡಲು ಕೆಎಂಎಫ್ ನಿರ್ಧಾರ ಮಾಡಿದೆ. 60 ರೂಪಾಯಿಗೆ ಪ್ರತಿ ಲೀಟರ್ ಸಿಗುವ ಸಾಧ್ಯತೆಗಳಿದೆ. 3 ತಿಂಗಳವರೆಗೆ ಕೆಡದಿರುವಂತೆ UHT ಅಲ್ಟ್ರಾ ಟೆಂಪರೇಚರ್ ಮಿಷಿನ್ ಟೆಕ್ನಾಲಜಿ ವಾತಾವರಣದ ತಾಪಮಾನದಲ್ಲಿ ಬಾಳಿಕೆಯನ್ನು ವೃದ್ಧಿಸುವ ತಂತ್ರಜ್ಞಾನದಲ್ಲಿ ಪ್ಯಾಕೆಟ್ ಮಾಡಲಾಗಿದೆ. ಕಚ್ಚಾ ಹಾಲಿನ ಪ್ರತಿ ಕಣವನ್ನು ನಿಗದಿತ ತಾಪಮಾನದಲ್ಲಿ 4 ಸೆಕೆಂಡ್ವರೆಗೆ ಕಾಯಿಸಿ ಹಾಗೂ ವಾತಾವರಣದ ತಾಪಮಾನಕ್ಕೆ ತಂಪುಗೊಳಿಸಿ 5 ಪದರಗಳಲ್ಲಿ ವಿಶೇಷ ಶಿಚಿಯಲ್ಲಿ ಜೀವಾಣುರಹಿತ ವ್ಯವಸ್ಥೆಯಲ್ಲಿ ಹಾಲನ್ನು ಪ್ಯಾಕ್ ಮಾಡಲಾಗಿದೆ. ಇದು A2 ಪ್ರೋಟೀನ್ ಹೊಂದಿದ್ದು ಆರೋಗ್ಯಕ್ಕೆ ಒಳ್ಳೆಯದು. ಕರ್ನಾಟಕ ಮಾತ್ರವಲ್ಲ, ದೇಶಾದ್ಯಂತ ನಿತ್ಯ 20,000 ಲೀಟರ್ ಬೇಡಿಕೆ ಇದೆ ಎಂದು ಹೇಳಲಾಗಿದೆ. ಅಂದರೆ ಗೋವಾ, ಮಹಾರಾಷ್ಟ್ರದ ಸಾಂಗ್ಲಿ ಮತ್ತು ಪುಣೆ, ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ರಾಜ್ಯದ ಎಮ್ಮೆ ಹಾಲಿಗೆ ಹೆಚ್ಚಿನ ಬೇಡಿಕೆ ಇದೆ. ಅಲ್ಲದೆ ಬೆಂಗಳೂರಿನಲ್ಲಿರುವ ಆ ಭಾಗದ ಮಂದಿ ಎಮ್ಮೆ ಹಾಲನ್ನು ಇಷ್ಟಪಡುತ್ತಾರೆ. ಅದನ್ನು ಮನಗಂಡು ಕೆಎಂಎಫ್ನವರು ಎಮ್ಮೆ ಹಾಲನ್ನು ಪ್ಯಾಕೆಟ್ ಮಾಡಿ ಬಿಡುಗಡೆ ಮಾಡುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಜರ್ಸಿ ಆಕಳುಗಳಿಗಿಂತ ಎಮ್ಮೆ ಹಾಲು ತುಂಬ ಒಳ್ಳೆಯದು. ಏಕೆ ಎಂದರೆ ಎಮ್ಮೆಗಳಿಗೆ ರೋಗ ರುಜಿನಗಳು ಬಹಳ ಕಡಿಮೆ. ಎಮ್ಮೆ ಎಂಥ ತಾಪಮಾನ ಇದ್ದರೂ ಮಳೆ ಇದ್ದರೂ ತಡೆದುಕೊಳ್ಳುವ ಶಕ್ತಿ ಆ ಎಮ್ಮೆಗಿರುತ್ತದೆ. ಹಾಗಾಗಿ ಎಮ್ಮೆ ಹಾಲು ನಮಗೆ ಸಿಕ್ಕರೆ ಉಪಯೋಗ ಮಾಡಿಕೊಳ್ಳುವುದು ಒಳ್ಳೆಯದು. ನೀವು ಯಾವ ಹಾಲನ್ನು ಉಪಯೋಗ ಮಾಡುತ್ತೀರಿ ಎನ್ನುವ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.